ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಪರ್ಸನ್ ಹಿಂತಿರುಗುವರೆ ಅಂದರೆ ಮತ್ತೆ ನಿಮ್ಮ ಪರ್ಸನ್ ಏನೇ ಜಗಳ ಆಗಿ ಹೋಗಿದ್ರೆ ಮತ್ತೆ ಆ ವ್ಯಕ್ತಿ ನಿಮ್ಮ ಪರ್ಸನ್ ಹಸ್ಬೆಂಡ್ ವೈಫ್ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಲವ್ ಇರಬಹುದು, ಏನೇ ಇರ್ಬೋದು, ಮತ್ತೆ ಆ ಪರ್ಸನ್ ನಮ್ಮ ಲೈಫಿಗೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತಾ ಇದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಈ ಕಾರ್ಡ್ ಅಥವಾ ಈ ಕಾರ್ಡ್, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ನೀವು ಈ ಕಾರ್ಡ್ ಅಥವಾ ಈ ಕಾರ್ಡ್ ಯಾವುದಾದ್ರು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ಬ್ರೇಕಪ್ ಆಗಿ ದೂರ ಆಗೋಗಿದ್ರೆ, ಅಥವಾ ಯಾವುದೋ ಒಂದು ದೊಡ್ಡ ಜಗಳದಲ್ಲಿ ನೀವಿಬ್ಬರು ದೂರ ಆಗಿದ್ರೆ, ಅಥವಾ ಥರ್ಡ್ ಪರ್ಸನ್ನಿಂದ ಏನಾದರೂ ನೀವಿಬ್ಬರು ದೂರ ಆಗಿದ್ರೆ ಮತ್ತೆ ನಿಮ್ಮ ಪರ್ಸನ್ ಹಿಂತಿರುಗುವರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್, ಮೊದಲನೆಯ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿದೆ, ನಿಮ್ಮ ಪರ್ಸನ್ ಮತ್ತೆ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್. ಯಾರೆಲ್ಲ ಈ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಿ. ಮತ್ತು ಆ ವ್ಯಕ್ತಿ ನಿಮ್ಮ ಬಾಳಲ್ಲಿ, ನಿಮ್ಮ ಜೀವನದಲ್ಲಿ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ಯಾವುದೇ ವಿಚಾರಕ್ಕೆ ಅವರು ನಿಮ್ಮಿಂದ ದೂರ ಆಗಿರಬಹುದು, ಆ ವ್ಯಕ್ತಿ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್. ಪೇಜ್ ಆಫ್ ಸ್ವಾರ್ಡ್ಸ್. ಓಕೆ, ಆ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಆ ವ್ಯಕ್ತಿದು ಹೇಗಿದೆ ಅಂತ ಹೇಳಿದ್ರೆ, ದುಡುಕು ಸ್ವಭಾವದವರು. ಅವರ ಮನಸ್ಸು ಇಚ್ಛೆ ನಿಮ್ಮನ್ನ ಮಾತಾಡಿದ್ದಾಗಿರಬಹುದು, ಹಳೆಯ ಪ್ರೀತಿ ವಿಚಾರವಾಗಿ ನೀವು ಎಷ್ಟೇ ಸಲ ಫೋನ್ ಮಾಡೋದಾಗಿರ್ಬೋದು, ಅವ್ರಿಗೆ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಒಂದಷ್ಟು ನಿಮ್ಮಿಂದ ದೂರ ಹೋಗುವ ಪ್ರಯತ್ನನೇ ಮಾಡಿದ್ದಾರೆ ಮತ್ತು ಅವರು ಚುಚ್ಚು ಮಾತುಗಳಿಂದ ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ಹೇಳಿದ್ರೆ, ಹೌದು ಬರ್ತಾರೆ. ಅವರು ಯಾವುದೋ ಒಂದು ತಪ್ಪು ಉದ್ದೇಶ ಇಟ್ಕೊಂಡು, ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಈ ವ್ಯಕ್ತಿಯಿಂದ ನಿಮಗೆ ಮತ್ತೆ ನೋವು ಶುರುವಾಗುತ್ತೆ ಬಿಟ್ಟರೆ, ಈ ವ್ಯಕ್ತಿಯಿಂದ ನೀವು ಯಾವುದೇ ರೀತಿ ಸಂತೋಷವಾಗಿ ಇರೋದನ್ನ ನಾನು ನೋಡ್ತಾ ಇಲ್ಲ. ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರಾ ಅನ್ನೋದು ನೋಡೋದಾದರೆ, ಹೌದು ಈ ವ್ಯಕ್ತಿ ಬರ್ತಾರೆ. ಸದ್ಯದಲ್ಲೇ ಅವರಿಂದ ನಿಮಗೆ ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರಬಹುದು. ಇನ್ನೊಂದು 2 ತಿಂಗಳ ಒಳಗಡೆನೆ ಆ ವ್ಯಕ್ತಿಯಿಂದ ನಿಮಗೆ ಕಾಲ್, ಮೆಸೇಜ್ಗಳು ಬರೋ ಅಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆಲ್ ನೀವು ತುಂಬ ತಿಂಗಳುಗಳಿಂದನೇ ಈ ವ್ಯಕ್ತಿನ ವೇಟ್ ಮಾಡ್ತಾ ಇರ್ಬೋದು. ತುಂಬ ದಿನಗಳಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿರಬಹುದು. ಎಲ್ಲ ನಡೆದಿದೆ. ಬಟ್ ಆದರೆ ಈ ವ್ಯಕ್ತಿಯಿಂದ ಮತ್ತೂ ನೀವು ನೋವು ಪಡಿತೀರಿ, ಮತ್ತು ಈ ವ್ಯಕ್ತಿಯಿಂದ ಒಂದಷ್ಟು ಮತ್ತೆ ಈ ವ್ಯಕ್ತಿ ದೂರ ಆದಾಗ ಈಗ ಎಷ್ಟು ನೋವು ಸಂಕಟ ಪಡ್ತಾ ಇದ್ದೀರೋ ಅದೇ ರೀತಿ ಸಂಕಟ ಪಡುವಂಥದ್ದು ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನೀವು ಈ ವ್ಯಕ್ತಿನ ಬಂದ್ರೂ ಒಂದು ಲಿಮಿಟಲ್ಲಿ ಈ ಸಂಬಂಧ ತಗೊಂಡು ಹೋದರೆ ಒಂದಷ್ಟು ಸಮಾಧಾನವಾಗಿರಬಹುದು. ಈ ಸಂಬಂಧನ ಕೊನೆವರೆಗೂ ತಗೊಂಡು ಹೋಗ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಆ ವ್ಯಕ್ತಿ ಒಂದು ಸಲ ಮಾತಾಡಿದ ತಕ್ಷಣವೇ ಏನಾಗ್ತಾ ಇದೆ, ಆ ಚಡಪಡಿಕೆ, ಮತ್ತೆ ಮಾತಾಡಬೇಕು ಅನ್ನೋ ಹಂಬಲ, ಈ ಥರದ್ದೆಲ್ಲ ನಿಮ್ಮಲ್ಲಿ ಕಾಡೋದಕ್ಕೆ ಶುರು ಆಗುತ್ತೆ. ಆಗ ಮತ್ತು ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾರೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಪಾಸಿಬಿಲಿಟಿ ಇದೆಯಾ, ಮತ್ತೊಂದು ಸಲ ನಾನು ಚೆಕ್ ಮಾಡಿದೆ, ಅವರು ಬರುವ ಸಾಧ್ಯತೆ ಇದೆಯಾ ಅಂತ ಹೇಳಿ ನೋಡೋದಾದರೆ, ಎಸ್ ಹೌದು ಬರ್ತಾರೆ. ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೇ ಬರೋದು. ನಿಮಗೆ ಆತನಿಂದ ಆಕೆಯಿಂದ ಏನು ಯೂಸ್ ಇಲ್ಲ, ನೀವೇ ಕಳ್ಕೊಳ್ತೀರಿ. ಆದರೂ ಕೂಡ ನೀವು ಈಗಲೂ ಕೂಡ ಅವರು ಒಂದು ಮಾತಾಡಲಿ, ಅವರು ಬರಲಿ ನನ್ನ ಹತ್ರ,
ಜಸ್ಟ್ ಒಂದು ಫ್ರೆಂಡಾಗಾದರೂ ಇರಲಿ ಅನ್ನೋ ಭಾವನೆಗೆ ನೀವು ಆಲ್ರೆಡಿ ಹೋಗಿದ್ದೀರ. ಆ ವ್ಯಕ್ತಿ ಚೇಂಜ್ ಆಗ್ತಾರಾ ಅಂತ ಹೇಳಿದ್ರೆ ನೀವೇ ಆ ವ್ಯಕ್ತಿಯಿಂದ ಬದಲಾಗುವ ಪ್ರಯತ್ನ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ಬೋದು ನಾನು. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ನೋವು ಪಡೋದಕ್ಕಿಂತ ಒಂದಷ್ಟು ಬದಲಾಗಿ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸಿಂಗ್, ನಿಮ್ಗೆ ಆಲ್ರೆಡಿ ಅವರಿಂದ ತುಂಬ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಅವ್ರ ವ್ಯಕ್ತಿತ್ವ ಏನು, ಅವ್ರು ಯಾವ ರೀತಿ, ಇದೆಲ್ಲ ನೀವು ಜಡ್ಜ್ ಮಾಡೋ ಕೆಪಾಸಿಟಿ ನಿಮಗಿದೆ. ಬಟ್ ಆದ್ರೂ ಕೂಡ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಅವ್ರಿಗೆ ವೇಟ್ ಮಾಡಿ ನಿಮ್ಗೆ ಏನಾಗೋದಿದೆ ನನಗೆ ಅದಂತೂ ಗೊತ್ತಾಗ್ತಾ ಇಲ್ಲ. ಈ ಎಂಟೈರ್ ಕಾರ್ಡ್ ಹಾಗೆ ಇದೆ. ಆ ವ್ಯಕ್ತಿ ಕೂಡ ಬರಬೇಕು ಅನ್ನೋದರಲ್ಲಿದ್ದರೆ, ಆದರೆ ಕೆಟ್ಟ ಉದ್ದೇಶ ಇದೆ ಆ ವ್ಯಕ್ತಿ ಮನಸ್ಸಿನಲ್ಲಿ. ಯಾವುದೇ ಒಳ್ಳೆ ಉದ್ದೇಶಗಳಿಲ್ಲ. ಯಾವಾಗೋ ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ಅವ್ರ ಜೊತೆ ಕಳೆದಿರೋ ದಿನಗಳು ಪ್ರತಿಯೊಂದು ನೆನಪಿದೆ. ಬಟ್ ಆದರೆ ಆ ವ್ಯಕ್ತಿಗಿಲ್ವೇ? ಆ ವ್ಯಕ್ತಿ ನೆನಪು ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ನಿಮ್ಮಿಂದ ಯೂಸ್ ಆಗೋವಂಥ ವಿಚಾರಕ್ಕೆ ಮಾತ್ರ ಆ ವ್ಯಕ್ತಿ ನೆನಪು ಮಾಡ್ಕೊಳ್ತಾರೆ. ಬಿಟ್ಟರೆ ಆ ವ್ಯಕ್ತಿಯಿಂದ ನೀವು ಪಡೆಯುವಂಥದ್ದು ಇಲ್ಲಿ ನಾನು ಯಾವುದು ಕೇಳ್ತಾ ಇಲ್ಲ. ಪಾಸಿಬಿಲಿಟೀಸ್ ಇದೆಯಾ ಅಂತಂದರೆ ಹೌದು ಅಂತಲೇ ಯೂನಿವರ್ಸ್ ಕೂಡ ಮೆಸೇಜ್ ಕೊಡ್ತಾ ಇದೆ ಇಲ್ಲಿ. ನೋಡಿ, ಈ ವಿಡಿಯೋ ನೋಡಿ ಆ ವ್ಯಕ್ತಿ ಬಂದಾಗ ಒಂದಷ್ಟು ನೀವು ಕಂಟ್ರೋಲಲ್ಲಿ ಇರೋದು, ಅಥವಾ ನೀವೇ ಅವಾಯ್ಡ್ ಮಾಡೋ ರೀತಿ ಇರೋದು, ಅಥವಾ ಒಂದು ಲಿಮಿಟಲ್ಲಿ ಈ ಸಂಬಂಧನ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವೇನು ಮಾಡ್ತೀರಾ ಅಂತಂದರೆ, ಆ ವ್ಯಕ್ತಿ ಮತ್ತೆ ಬರ್ತಾ ಇದ್ದಂಗೆ ನೀವು ಪ್ರಶ್ನೆಗಳು ಮೂಡೋದು, ಅಥವಾ ಆ ವ್ಯಕ್ತಿಯ ಮಾಡ್ತಾ ಇರೋದನ್ನ ನಿಮಗೆ ಸಹಿಸ್ಕೊಳ್ಳೋದಕ್ಕಾಗದೇ ಇರಬಹುದು. ಆ ವ್ಯಕ್ತಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ, ಆ ವ್ಯಕ್ತಿ ನನ್ನನ್ನು ದೂರ ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲ ನೋಡಿದಾಗ ನೀವೇ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆಗೇನು ಮಾಡ್ತೀರಿ? ಪ್ರಶ್ನೆ ಹಾಕ್ತೀರಿ. ಪ್ರಶ್ನೆ ಹಾಕಿದಾಗ ಏನಾಗುತ್ತೆ? ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ. ಆ ನೋವು ನೀವು ಪಡಿತೀರಿ. ಎಂಟೈರ್ ಕಾರ್ಡ್ ನಾನು ಇಲ್ಲಿ ನೋಡೋದಾದರೆ ಆ ವ್ಯಕ್ತಿ ಬರ್ತಾರೆ, ಆದರೆ ಕೆಟ್ಟ ಉದ್ದೇಶ ಇಟ್ಕೊಂಡು, ಅವರೊಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಾರೆ ಅಂತ. ಅವರಿಂದ ನಿಮ್ಗೆ ಏನೂ ಯೂಸ್ ಇಲ್ಲ. ನಿಮ್ಮಿಂದ ಅವರಿಗೆ ನೀವೇ ಯೋಚನೆ ಮಾಡಿ, ಏನು ಯೂಸ್ ಇದೆ, ಏನು ಯೂಸ್ ಇಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೆಕೆಂಡ್ ಸ್ಟೋನ್. ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ? ಅವರ ರೀಡಿಂಗ್ ಏನಾಗಿರುತ್ತೆ? ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿ ಹಿಂತಿರುಗ್ತಾರಾ, ಮತ್ತೆ ನನ್ನ ಬಾಳಲ್ಲಿ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಮತ್ತೆ ನಮ್ಮ ಲೈಫ್ಗೆ ಬರ್ತಾರಾ, ಬಂದರೆ ಹೇಗಿರ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್. ಹಾಗೆ ಒಂದಷ್ಟು ಯೂನಿವರ್ಸಲ್ ಮೆಸೇಜ್ ಕೂಡ ನಾನು ತೆಗಿತಾ ಇದ್ದೀನಿ. ಆ ವ್ಯಕ್ತಿ ಬರ್ತಾರಾ? ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ಳಿ. 3 ಬಾರಿ ನೆನ್ಪು ಮಾಡ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ಓಕೆ, ಸ್ಟ್ರೆಂತ್ ಕಾರ್ಡ್. ಓಕೆ, ನನಗೆ ಇಲ್ಲಿ ಮೇಜರ್ ಕಾರ್ಡ್ಗಳು ಬಂದಿದೆ. ಆ್ಯಕ್ಚುಲಾಗಿ ಈ ಪ್ರೀತಿ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅವರು ಕೂಡ ನೀವು ಕೂಡ ಈ ಸಂಬಂಧನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿರೋರು, ತುಂಬ ಆಸೆ ಕನಸುಗಳನ್ನ ಕಟ್ಟಿರೋರೇ ಆಗಿದ್ರಿ ಅನಿಸುತ್ತೆ. ಇದು ಲೈಫ್ ಲಾಂಗ್ ಇದನ್ನು ಹೀಗೆ ತೊಗೊಂಡು ಹೋಗ್ತೀನಿ ಅನ್ನೋದು ನಿಮ್ಮ ಪರ್ಸನ್ ನಿಮಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಅಂತಲೇ ಅನ್ಬೋದು. ಒಂದಷ್ಟು ನೀವು ಅವ್ರನ್ನ ಬದಲಾಯಿಸಿದ್ರಿ. ಎಷ್ಟೋ ವಿಚಾರಗಳಲ್ಲಿ ನೀವು ಅವ್ರನ್ನ ಬದಲಾಯಿಸಿದಿರಿ. ಅವರ ಕ್ಯಾರೆಕ್ಟ್ರು, ಅವರ ಗುಣಗಳನ್ನ ಬದಲಾಯಿಸಿದ್ರಿ. ಅವರು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಾಳಜಿಯಿಂದ ಇದು ಮಾಡಿದರು. ಯಾವುದೋ ಒಂದು ಕನೆಕ್ಷನ್ ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಸಂಬಂಧ ಮೂಡ್ತು. ಆ ಸಂಬಂಧ ಕೊನೆವರೆಗೂ ಇರುತ್ತಾ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರಿ. ಈ ಹಿಂದೆ ತುಂಬಾ ಚೆನ್ನಾಗಿತ್ತು ಈ ಪ್ರೀತಿ ವಿಚಾರ. ಸಡನ್ನಾಗಿ ಎಷ್ಟು ಬೇಗ ನೀವು ಮುಂದುವರೆದ್ರೋ, ಎಷ್ಟು ಬೇಗ ಈ ಸಂಬಂಧದಲ್ಲಿ ಮೇಲೋದ್ರೋ, ಅಷ್ಟು ಬೇಗನೆ ಈ ಸಂಬಂಧ ಮುರಿದು ಬಿದ್ದಿದೆ. ಇದನ್ನು ನೀವು ಊಹೆನೂ ಕೂಡ ಮಾಡಿಲ್ಲ. ಇದು ಯಾರಾದರೂ ಮಾಡಿದಾರಾ? ಯಾರಾದರೂ ಕೆಟ್ಟ ಕಣ್ಣುಗಳಿಂದ ನಡೆದಿದೆಯಾ ಏನು ಅಂತ ಹೇಳಿ ನಾನು ನೋಡೋದಕ್ಕೆ ಹೋದರೆ ಇಲ್ಲ. ಆ್ಯಕ್ಚುಲಾಗಿ ಇದು ಪ್ರಕೃತಿ ನಿಯಮವಾಗಿ ನಿಮ್ಮಿಬ್ಬರ ಲೈಫ್ ಏನಿದೆ ಇಲ್ಲಿಗೆ ಕಟ್ ಆಫ್ ಆಗಬೇಕಾಗಿತ್ತು. ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಆಪ್ಷನ್ ಬರುವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಸಂಬಂಧ
ಈ ಥರ ನೋವು ನೀವು ಪಡಲೇಬೇಕಾಗತ್ತೆ. ಜೀವನದಲ್ಲಿ ಹೊಸ ಆಪ್ಷನ್, ಹೊಸ ಜೀವನ, ಹೊಸ ಲೈಫ್ ಸ್ಟೈಲ್ ಬರುತ್ತೆ ಅಂತ ಹೇಳುವಾಗ ಈ ರೀತಿ ಸಡನ್ನಾಗಿ ಚೇಂಜ್ ಆಗತ್ತೆ. ಇಯರ್ ನೀವು ಬಲವಾಗಿ ಒಂದು ಟವರ್ ರೀತಿಯಲ್ಲಿ ನಿಮ್ಮ ಪ್ರೀತಿ ಬೇಗನೆ ಮುಂದುವರಿತು, ಮನೆಯವ್ರಿಗೆಲ್ಲ ಗೊತ್ತಾಯಿತು, ಫ್ರೆಂಡ್ಸ್ಗೆಲ್ಲ ಗೊತ್ತಾಯಿತು, ನೀವು ಅಷ್ಟೇ ನಂಬ್ಕೊಂಡ್ರಿ, ಅವರು ಅಷ್ಟೇ ನಂಬ್ಕೊಂಡ್ರು. ಬಟ್ ಆದರೆ ಸಡನ್ನಾಗಿ ನಿಮ್ಮಿಬ್ಬರ ನಡುವೆ ದೊಡ್ಡದಾದ ಬಿರುಸು ಮೂಡಿತು, ಮತ್ತೆ ಸೇರೋದಕ್ಕೆ ಆಗಲಿಲ್ಲ ಅಂತಹ ಬಿರುಕು ಮೂಡಿದೆ. ಸೆಂಟರ್ ಆಫ್ ಎನರ್ಜಿ, ಪೇಜ್ ಆಫ್ ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಗಿರೋ ಅಷ್ಟು ಜವಾಬ್ದಾರಿ ಆಗಿರ್ಬೋದು, ನಿಮ್ಗೆ ಇರೋಷ್ಟು ಕಾಳಜಿ ಆಗಿರ್ಬೋದು ಇಲ್ಲ. ಅವ್ರಿಗೆ ಗೊತ್ತಿದೆ ಈ ಲೈಫ್ ಹೋದರೆ ನಾನು ಮುಂದೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿದೆ. ಬಟ್ ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಾ. ಮತ್ತೆ ಆ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ತಾರಾ, ಮತ್ತೆ ಇದು ಸರಿ ಹೋಗುತ್ತಾ, ಮತ್ತೆ ಈ ಜೀವನ ಮತ್ತೆ ರೀಕನೆಕ್ಟ್ ಆಗುತ್ತಾ, ಅವ್ರು ಹೋಗೋದು ಬರೋದು ನೋಡೋದು ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅವ್ರಿಗದು ಅವಶ್ಯಕತೆ ಇಲ್ಲ. ಅವ್ರಿಗೆ ನಾನು ನನ್ನ ಕೆಲಸ, ನೀವು ನಿಮ್ಮ ದಿನಚರಿಗಳನ್ನ ಬದಲಾಯಿಸ್ಕೊಳ್ತಿದ್ದೀರಿ. ನಿಮ್ಮ ಊಟ ತಿಂಡಿ ಬಿಟ್ಟು ನಿಮ್ಮ ಹೆಲ್ತ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಆ ಪರ್ಸನ್ ಆ ರೀತಿ ಇಲ್ಲ. ಆ ಪರ್ಸನ್ ಹೇಗಿದ್ದಾರೆ ಅಂತ ಹೇಳಿದ್ರೆ ಲೈಫಲ್ಲಿ ಅವ್ರಿಗೆ ಗೊತ್ತಿದೆ ನನಗೆ ಬೇಕಾಗಿರೋದೇನು, ಮುಂದಿನ ಲೈಫಿಗೆ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು, ಮುಂದಿನ ಜೀವನದಲ್ಲಿ ಯಾವ ರೀತಿ ನಾನು ಇರಬೇಕು, ಈ ಜೀವನನ ನಾನು ನಂಬ್ಕೊಂಡು ಹೋದರೆ ನನಗೇನು ಸಿಗೋದಿಲ್ಲ, ಈ ಥರದ್ದೆಲ್ಲ ಅವ್ರಿಗೆ ಗೊತ್ತಿದೆ. ಸೊ ನಿಮ್ಮ ಥರ ಅವ್ರು ಕೊರಗ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾ ಕನ್ಫ್ಯೂಷನ್ನಲ್ಲಿದ್ದೀರಿ. ಇದರಿಂದ ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ವ್ಯವಹಾರಗಳನ್ನು ನೀವು ಕೆಡಿಸ್ಕೊಳ್ತಾ ಇದ್ದೀರಿ, ನಿಮ್ಮ ಆರೋಗ್ಯನೂ ಕೆಡಿಸ್ಕೊಳ್ತಾ ಇದ್ದೀರಿ, ನಿಮ್ಮ ಸಂಬಂಧಗಳು, ನಿಮ್ಮ ಸುತ್ತ ಇರುವ ಸಂಬಂಧಗಳನ್ನು ಕೂಡ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಿಕಾಸ್ ಆಫ್ ಇದೇ ವಿಚಾರವಾಗಿ ಏನು ನಡೀತಿದೆ ಅನ್ನೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಆ ಲೆವೆಲಿಗೆ ಬಂದೋಗಿದ್ದೀರಿ. ಇಲ್ಲಿ ಔಟ್ಕಮ್ ಡೆತ್ ಬಂದಿರೋದ್ರಿಂದ ಈ ಸಂಬಂಧ ಮುಗಿದೋಗಿದೆ. ಈ ಸಂಬಂಧನ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ಈ ಸಂಬಂಧಕ್ಕೋಸ್ಕರ ನೀವು ಬೆನ್ನಿಂದೆ ಬಿದ್ದು ಹೋಗಬೇಡಿ. ನೋವು ಪಡಿತೀರಾ, ಕನ್ಫ್ಯೂಷನ್ಗೊಳಗಾಗ್ತೀರಾ. ಯಾವುದೋ ಕ್ಷಣಿಕ ಖುಷಿ, ಕ್ಷಣಿಕ ಸುಖಕ್ಕೋಸ್ಕರ ನೀವು ಈ ಪ್ರೀತಿನ ಬಯಸಿದಂತಿದೆ. ಬೇಡ, ಇದು ಮುಂದುವರಿಯೋದಿಲ್ಲ. ಔಟ್ಕಮ್ ಡೆತ್ ಬಂದಿರೋದ್ರಿಂದ ನಿಮಗಾಗಿ ಒಳ್ಳೆ ಲೈಫ್, ಒಳ್ಳೆ ಜೀವನ ಕಾಯ್ತಾ ಇದೆ ಅಂತ ಹೇಳ್ಬೋದು. ಡ್ರೀಮ್ ಅಂತ ಬರ್ತಿದೆ. ನಿಮ್ಮ ಕನಸುಗಳು ಏನಿದೆ ಆ ಕನಸುಗಳು ನನಸಾಗುವ ಸಮಯ ಹತ್ತಿರದಲ್ಲಿದೆ ಅಂತ ತೋರಿಸ್ತಾ ಇದೆ. ನಿಮ್ಗೇನಾದರೂ ಒಂದು ಕನಸು ಕಟ್ಟಿದರೆ, ನನ್ನ ಜೀವನ ಹೀಗೆ ಇರಬೇಕು ಅನ್ನೋ ಏನಾದರೂ ಕನಸು ಕಟ್ಟಿದರೆ, ನಿಮ್ಮ ವ್ಯವಹಾರದಲ್ಲಿ ಕನಸು ಕಟ್ಟಿದರೆ, ನಿಮ್ಮ ಜೀವನದಲ್ಲಿ ಏನೇ ಒಂದು ಬೇರೆ ರೀತಿಯ ಕನಸು ಕಟ್ಟಿದರೆ ಅದು ಕೂಡ ಆಗೋದ್ರಲ್ಲೇ ಇದೆ. 2025 ಎಲ್ಲ ಕೂಡ ನೀವು ಅಂದ್ಕೊಂಡಂಗೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಮೊರಾಲಿಟಿ ಅಂತ ತೋರಿಸ್ತಾ ಇದೆ. ನಿಮಗೆ ಈ ಸಂಬಂಧದಿಂದ ಒಂದಷ್ಟು ಬುದ್ಧಿನ ಕಲ್ತಿದ್ದೀರಿ. ಯಾರ ಜೊತೆ ನಾವು ಹೇಗಿರಬೇಕು, ಯಾವ ವ್ಯಕ್ತಿ ಯಾವ ರೀತಿ ನಾಟಕ ಆಡ್ತಾರೆ, ವ್ಯಕ್ತಿಯ 2 ಮುಖಗಳು ಹೇಗಿರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇನ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆ ಬಾಳ ಸಂಗಾತಿ ಆಗಿರ್ಬೋದು, ಒಳ್ಳೆ ಲೈಫ್ ನಿಮಗೋಸ್ಕರ ಕಾಯ್ತಾ ಇದೆ. ನಾನು ಆಗಲೇ ಹೇಳಿದೆ, ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸೂಚನೆ ಬರಬೇಕು ಅನ್ನೋದಾದರೆ ಈ ರೀತಿ ಯಾವುದಾದ್ರೂ ಒಂದು ಸಂಬಂಧ ಕಟ್ ಆಫ್ ಆಗಿರುತ್ತೆ ಅಥವಾ ತುಂಬ ನೋವು ಕೊಟ್ಟಿರುತ್ತೆ. ಏಕೆಂದರೆ ನಮ್ಮ ಜೀವನದಲ್ಲಿ ಒಳ್ಳೇದು ಎದುರಾಗಬೇಕಾಗಿದೆ. ಹಾಗಾಗಿ ಯಾರಾದರೂ ಒಳ್ಳೆಯ ಲೈಫ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬಾಳ ಸಂಗಾತಿ ಬರುವ ಸಾಧ್ಯತೆ ತುಂಬಾ ಹತ್ತಿರದಲ್ಲಿದೆ. ದಯವಿಟ್ಟು ಇದನ್ನು ನೀವು ಶೇರ್ ಮಾಡೋದಾಗಲಿ, ಇನ್ನೊಬ್ರ ಜೊತೆ ಮಾತಾಡೋದಾಗಲಿ ಯಾವುದನ್ನು ಮಾಡಬೇಡಿ. ಹಳೆಯ ವಿಚಾರಗಳನ್ನ ಬೇರೆಯವರೊಟ್ಟಿಗೆ ಮೆಲುಕಾಕೋದ್ರಿಂದನೂ ಕೂಡ ನೀವು ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ. ಅವರು ಮತ್ತೆ ಕೆದಕೋದು, ಮತ್ತೆ ಆ ನೆನಪುಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು, ಮತ್ತೆ ಕೊರಗೋದು, ಇದೆಲ್ಲದಕ್ಕಿಂತ ಮೌನವಾಗಿ ಇರೋದು ಉತ್ತಮ. ದಯವಿಟ್ಟು ಇದು ಮೆಲುಕಾಗ್ತಾ ಏನಾಗುತ್ತೆ, ನೀವು ಅವ್ರನ್ನ ಮರೆಯೋದಿಲ್ಲ, ಅವ್ರನ್ನ ನೆನಪು ಮಾಡ್ಕೊಳ್ತೀರಾ. ಒಂದಷ್ಟು ಸೈಲೆಂಟ್ ಆಗಿರಿ. ಆ್ಯಕ್ಚುಲಾಗಿ ತಾಳ್ಮೆ, ಸೈಲೆಂಟ್ ಇದೆಯಲ್ಲ, ನಮಗೆ ತುಂಬಾ ಬೇಗ ರಿಸಲ್ಟ್ನ ತಂದುಕೊಡುತ್ತೆ. ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಏನಿಲ್ಲ. ಶೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇನ್ನೂ ಮರ್ಯಾದೆ ಹಾಳಾಗುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನೇ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.